ಭಾಗ್ಯ ಹೇಗಿದ್ಲು, ನನ್ನ ಮುಂದೆ ಹೆದರ್ಕೊಂಡು ನಾಯಿ ಬಾಲ ಮುದ್ರಕೊಳ್ಳೋ ಥರ ಮುದ್ರಕೊಂಡು ಇರ್ತಿದ್ಲು. ಆದ್ರೆ ಈಗ ಅವಳಿಗೆ ಯಾವ ಭಯನೂ ಇಲ್ಲ. ಮಾತು ಬಂದಿತ್ತು, ಧೈರ್ಯನೂ ಬಂದ್ಬಿಟ್ಟಿದೆ. ನನಗೆ ವಾರ್ನ್ ಮಾಡ್ತಿದ್ದಾಳೆ, ತುಂಬಾನೇ ಹೆಚ್ಕೊಂಡ್ಬಿಟ್ಟಿದ್ದಾಳೆ. ನನ್ನ ಬ್ಯಾಡ್ ಟೈಮ್ ಶುರು ಆಯ್ತು ಅಂತ ನನಗನ್ನಿಸ್ತಾ ಇದೆ. ಹೇಗೆ ಮಾತಾಡಿದ್ಲು, ಇದನ್ನ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಅಮರ, ನಿಮ್ಮ ಹತ್ರ ಒಂದು ವಿಷಯ ಹೇಳ್ಬೇಕಿತ್ತು. ಏನು ವಿಷಯ? ಅದು ಭೂಮಿಕಾ ಮೇಡಮ್ ಮಗನ್ನ ನಿಮ್ಮ ಮೊಮ್ಮಗನ್ನ ಜಯದೇವ್ ಸರ್ ಮನೆ ಕರ್ಕೊಂಡ್ಬಂದಿದ್ರು. ನಮ್ಮ ಮನೆಗ? ಏನಕ್ಕೆ? ಭೂಮಿಕಾ ಮೇಡಮ್ ಮಗನ್ನ ಒತ್ತೆ ಇಟ್ಕೊಂಡು ಅವ್ರನ್ನ ಮನೆ ಕರ್ಸ್ಕೊಂಡಿದ್ರು. ಏನು ಜೈ ಅವಳನ್ನ ಅಲ್ಲಿ ಕರ್ಸ್ಕೊಂಡ? ಹೌದು ಅಮರ, ಅವ್ರನ್ನ ಕರ್ಸ್ಕೊಂಡು ಎದುರಿಸಿ ಬೆದರಿಸಿ ಪ್ರಾಪರ್ಟಿ ಪೇಪರ್ಗೆ ಸೈನ್ ಮಾಡಿಸ್ಕೊಂಡ್ರು. ಇಷ್ಟೆಲ್ಲ ಆಗಿದೆಯಾ? ಮನೇಲಿ ಏನೇ ನಡೆದ್ರು ಹೇಳಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಹೇಳಿದೆ ಅಮ್ಮರ. ಸರಿ, ಇನ್ನು ಮುಂದೆ ಮನೇಲಿ ಏನೇ ನಡೆದ್ರು ನನಗೆ ಹೇಳು. ಗುಡ್. ನನಗೆ ಹೇಳದೇ ಇದ್ರು ಒಳ್ಳೆ ಕೆಲಸನೇ ಮಾಡಿದ್ಯಾ ಜಯ. ತುಂಬ ಚೆನ್ನಾಗಿ ಗೇಮ್ ಮಾಡಿದ್ಯಾ. ಕೇಳಿ ತುಂಬ ಖುಷಿ ಆಯಿತು. ಈ ಖುಷಿನ ಆ ನನ್ನ ಶತ್ರು ಭಾಗ್ಯ ಹತ್ರ ಹಂಚ್ಕೋಬೇಕಲ್ವಾ? ಎಲ್ಲಿದ್ಯಾ ಭಾಗ್ಯ? ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು. ಈಗ ನಿಮ್ಮ ಮನೆ ಹತ್ರನೇ ಬರ್ತಾ ಇದ್ದೀನಿ, ಸ್ವಲ್ಪ ಹೊರಗಡೆ ಬಾ. ಪರಿಚಯವಾದ ಪರಿಪರಿಯಾಗಿ ನನಗೆ ಥರಥರವಾದ ಸಡಗರ ಒಂದ ತಂದಿರುವೆ ನನ್ನ ಎದೆಯೊಳಗೆ. ಸವಿನಯವಾಗಿ ಸೆಳೆದರೆ ಹೇಗೆ ಸನಿಹಕ್ಕೆ ಬರದೆ ಇರಲೇ. ಥರಥರವಾಗಿ ಹೊಸ ಥರವಾಗಿ ಕಾಡಿರುವೆ ನನ್ನ ಕಾಡಿರುವೆ. ಹಲೋ ಬಾಸ್, ಏನ್ ದೋರೆ ಯಾವ್ದೋ ಗುಂಗಲ್ ಕಳೆದೋಗಿದ್ಯಾ? ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಬಾಸ್, ಹಾಗೆ ಸುಮ್ಮನೆ. ಪರವಾಗಿಲ್ಲ ಹೇಳಪ್ಪ, ನಾವು ಅರ್ಥ ಮಾಡ್ಕೋತೀವಿ. ಬಾಸ್, ಅದು ನೀವ್ ಹೇಳಿದ್ರಲ್ಲ ಕೆಲ್ಸ, ಅದ್ ನನ್ ಕೈಲಿ ಮಾಡಕ್ಕಾಗುತ್ತೋ ಇಲ್ವೋ ಅಂತ ಯೋಚನೆ ಮಾಡ್ತಾ ಇದ್ದೆ ಅಷ್ಟೇ. ಏಯ್, ಏನೋ ನೀನು ಸಡನ್ ಆಗಿ ಗೇರ್ ಚೇಂಜ್ ಮಾಡ್ತಾ ಇದೀಯಾ? ನೆನ್ನೆಲ್ಲ ಹೇಳಿದ್ಯಲ್ಲೋ ಆಗ್ ಮಾಡ್ಬಿಡ್ತೀನಿ ಬಾಸ್, ಈಗ ಮಾಡ್ಬಿಡ್ತೀನಿ ಅಂತ. ಇವಾಗ ನೋಡಿದ್ರೆ ಉಲ್ಟಾ ಹೊಡಿತಾ ಇದೆಯಾ, ಏಕೆ? ಅದು ಬಾಸ್, ಬೆಳಿಗ್ಗೆ ಸಡನ್ ಆಗಿ ಒಂದು ಹುಡುಗಿ ನೋಡ್ಬಿಟ್ಟೆ ಬಾಸ್. ಸೋ ವಾಟ್? ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಅದು ಬಾಸ್, ಅವ್ರನ್ನ ನೋಡಿದ್ಮೇಲೆ ನೀವ್ ಹೇಳ್ದವ್ರನ್ನ ನೋಡ್ಬೇಕು ಅಂತಾನೆ ಅನ್ನಿಸ್ತಾ ಇಲ್ಲ. ಮೂಡೇ ಇಲ್ಲ, ಮನ್ಸೆಲ್ಲ ಆ ಕಡೆನೇ ಹಿಡಿತಾ ಇದೆ ಬಾಸ್. ಲವ್ ಅಟ್ ಫಸ್ಟ್ ಸೈಟ್ ತರ ಆಗೋಗಿದೆ ಬಾಸ್. ಸೊ ಅವ್ರನ್ನ ಮನ್ಸಲ್ಲಿ ಇಟ್ಕೊಂಡು ಬೇರೆ ಹುಡುಗಿನ ಲವ್ ಮಾಡೋದು ನನ್ಗೆ ಯಾಕೋ ಇಷ್ಟ ಆಗ್ತಿಲ್ಲ ಬಾಸ್. ಬಟ್ ನನ್ ಮನ್ಸು ಅದಕ್ಕೆ ಒಪ್ತಾ ಇಲ್ಲ ಬಾಸ್. ತಪ್ಪು ಕಣೋ ಅಂತ ನನ್ನ ಇನ್ನರ್ ಕಾನ್ಶಿಯನ್ಸ್ ನನ್ಗೆ ಉಗಿತಾ ಇದೆ. ಬೇರೆಯವ್ರು ಕೇಳೋ ಪ್ರಶ್ನೆಗೆ ಹೆಂಗೋ ಆನ್ಸರ್ ಮಾಡ್ಬಿಡೋದು ಬಾಸ್, ಬಟ್ ನಮ್ ಮನ್ಸ್ ಕೇಳೋ ಪ್ರಶ್ನೆಗೆ ಆನ್ಸರ್ ಮಾಡಕ್ ಆಗಲ್ಲ. ತುಂಬಾನೇ ಕಷ್ಟ ಬಾಸ್ ಅದು. ಸದ್ಯ ನಾನು ಒದ್ದಾಡ್ತಲಿದ್ದೀನಿ. ರಿಯಾಲಿಟಿ ವರ್ಸಸ್ ರಿಯಾಲಿಟಿ ಅನ್ನೋ ತರ ಆಗೋಗಿದೆ ಬಾಸ್ ನನ್ನ ಸಿಚುವೇಶನ್. ಈ ಕಡೆ ನೀವೊಂದ್ ಕೆಲ್ಸ ಹೇಳಿದೀರಾ, ಹೊಟ್ಟೆಪಾಡು, ಅದೊಂದ್ ರಿಯಾಲಿಟಿ. ಇನ್ನೊಂದ್ ಕಡೆ ಅವ್ರನ್ನ ನೋಡ್ತಿದ್ದಂಗೆ ಹಂಗೆ ಬಿದೋಗಿದ್ದೀನಿ, ಅದೊಂದ್ ರಿಯಾಲಿಟಿ. ಯಾವ ಕಡೆ ವಾಲ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಟೋಟಲಿ ಕನ್ಫ್ಯೂಷನ್ ಆಗೋಗಿದೆ ಬಾಸ್. ಬಟ್ ನಂಗೆ ತುಂಬಾ ಸ್ಟ್ರಾಂಗ್ ಆಗಿ ಅನ್ಸ್ತಾ ಇದೆ ಬಾಸ್. ಒಬ್ರಿಗೆ ಮನ್ಸ್ ಕೊಟ್ಟು ಇನ್ನೊಬ್ರಿಗೆ ಮನ್ಸ್ ಕೊಡೋದ್ ತರ ನಾಟಕ ಆಡೋದು ಸರಿಯಲ್ಲ ಅಂತ. ಅದೆಲ್ಲ ಏನೇ ಇದ್ರು ನನ್ನ ಹುಡುಗಿಗೆ ಇರ್ಲಿ, ಅವಳಿಗೆ ಅಷ್ಟೇ ರಿಸರ್ವ್ ಆಗಿರ್ಲಿ ಅಂತ ಅನ್ಕೋತೀನಿ ಬಾಸ್. ಫೀಲಿಂಗ್ಸ್ ಅನ್ನೋದೇನ್ ಕಡ್ಲೆಪುರಿನ ಬಾಸ್, ಬಂದವ್ರಿಗೆಲ್ಲ ತೆಗ್ದು ಕೊಡಕ್ಕೆ? ಹಾಗಂತ ನನ್ಗೆ ಅನ್ಸ್ತು ಬಾಸ್, ಅದನ್ನ ನಿಮ್ಮ ಹತ್ರ ಹೇಳ್ಕೊಂಡೆ ಅಷ್ಟೇ. ಏನೋ ನೀನು
ನಿನ್ನೆಲ್ಲ ಗನ್ ತೆಗೆದು ಟ್ರಿಗರ್ ಹೋಗ್ತದಲ್ಲೋ, ನೀವ್ ಹೇಳ್ದಂಗೆಲ್ಲ ಮಾಡ್ಬಿಡ್ತೀನಿ ಬಾಸ್, ಹಾಗೆ ಹೇಗೆ ಅಂತ ಬಿಲ್ಡಪ್. ಯಾರಿಂದ ಎಷ್ಟೇ ತಪ್ಪಾಗಿದ್ರು ಅದನ್ನೆಲ್ಲ ಹೊಟ್ಟೆಲ್ ಹಾಕೊಂಡು ಕ್ಷಮಿಸಿ ಮುಂದಕ್ಕೆ ಹೋಗ್ತಾಳೆ. ಅಂಥವಳು ಇವತ್ತು ಇಷ್ಟು ಗಟ್ಟಿ ಮನ್ಸು ಮಾಡಿಕೊಂಡು ನಮ್ಮ ಎಲ್ಲರಿಂದ ದೂರ ಇದ್ದಾಳೆ ಅಂದ್ರೆ ಅವಳು ಏನೋ ಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾಳೆ ಅಂತ ಅರ್ಥ ಅಲ್ವಾ? ಇಲ್ಲದೆ ಹೋದ್ರೆ ನಮ್ಮ ಭೂಮಿ ಈ ಥರ ಮಾಡಕ್ ಸಾಧ್ಯನೇ ಇಲ್ಲ. ನೀನು ಹೇಳಿದ್ಮೇಲೆ ನನಗೂ ಹಾಗೆ ಅನ್ನಿಸ್ತಿದೆ ಮಂದಾಕಿನಿ. ನಿನ್ನ ಮಾತು ಸತ್ಯ. ಅವಳು ಯಾವುದೋ ಅನಿವಾರ್ಯತೆಗೆ ಸಿಕ್ಕಾಕೊಂಡು ಹೀಗೆಲ್ಲ ಮಾಡ್ತಾ ಇದ್ದಾಳೆ. ಹಾಗಂತ ನಾವು ಸುಮ್ಮನೆ ಕೂರಕ್ಕಾಗಲ್ವಲ್ಲ, ಇದಕ್ಕೇನಾದ್ರೂ ಮಾಡ್ಬೇಕಲ್ವಾ ಮಂದಾಕಿನಿ? ಆದ್ರೆ ಏನ್ ಮಾಡೋದಕ್ಕಾಗತ್ತಪ್ಪ? ಅಕ್ಕ ಎಲ್ಲಿದ್ದಾಳೆ ಅಂತ ಗೊತ್ತಾದ್ರೆ ಮಾತಾಡಿ ಕನ್ವಿನ್ಸ್ ಮಾಡ್ಬೋದು. ಆದ್ರೆ ಅವಳು ಎಲ್ಲಿದ್ದಾಳೆ ಅಂತಾನೆ ಗೊತ್ತಿಲ್ವಲ್ಲ. ಅದ್ರಲ್ಲಿ ಬೇರೆ ಕಂಡೀಷನ್, ನಾನು ಹುಡ್ಕೋ ಪ್ರಯತ್ನ ಮಾಡಬೇಡಿ ಅಂತ. ನಾವು ಹುಡ್ಕೋದಕ್ಕೆ ಪ್ರಯತ್ನ ಪಟ್ರೆ ಆಮೇಲೆ ನಮ್ಮ ಕೈಗೆ ಸಿಗ್ದೋದ್ರೆ ಏನ್ ಮಾಡೋದು? ಅಂದ್ಮೇಲೆ ನಾವೇನ್ ಮಾಡೋಕ್ಕಾಗತ್ತೆ? ಅದನ್ನ ಮೀರಿ ನಾವೇನೇ ಮಾಡಕ್ ಹೋದ್ರೂ ತಪ್ಪಾಗತ್ತಪ್ಪ. ವಿಷಯ ಕಾಂಪ್ಲಿಕೇಟ್ ಆಗ್ಬಿಡುತ್ತೆ. ಈಗ ಅಟ್ಲೀಸ್ಟ್ ಅಕ್ಕಂಗೆ ಲೆಟ್ರ್ ಬರಿಬೋದು, ಹೇಗಿದ್ದಾಳೆ ಅಂತ ತಿಳ್ಕೊಬೋದು. ಆಮೇಲೆ ಅದು ಕೈ ತಪ್ಪೋಗ್ಬಿಡುತ್ತೆ. ಹೌದು, ಆ ಅಪಾಯ ಇದ್ದೇ ಇದೆ. ಈಗ ಏನ್ ಮಾಡೋದು? ಛೇ, ಇಂಥ ಸಂದಿಗ್ಧತೆ ಯಾರಿಗೂ ಬರಬಾರ್ದು. ತುಂಬಾ ಕಷ್ಟ, ಒದ್ದಾಡಿಸ್ಬಿಡುತ್ತೆ.